ಇವತ್ತು ಈ ವಾರದಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಜೊತೆ ನಾನು ಬಂದಿದ್ದೀನಿ. ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಆಲ್ಮೋಸ್ಟ್ ಗೆಸ್ ಮಾಡಿರ್ತೀರ. ನಾವು ಒಂದು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ. ಆ ಕಾಂಪಿಟೇಷನ್ ಯಾವುದಪ್ಪ ಅಂದರೆ ಕರ್ನಾಟಕ ಸ್ಟೇಟ್ ಲೆವೆಲ್ ಬ್ಲೈಂಡ್ ಚೆಸ್ ಟೂರ್ನಮೆಂಟ್. ಎಷ್ಟೊಂದು ಜನಕ್ಕೆ ಬ್ಲೈಂಡ್ಸ್ ಚೆಸ್ ಆಡ್ತಾರೆ ಅಂತ ಗೊತ್ತಿರಲ್ಲ, ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ, ಆದರೆ ಹೇಗೆ ಆಡ್ತಾರೆ ಅಂತ ಐಡಿಯಾ ಇರಲ್ಲ. ಸೊ ಈ ವಿಡಿಯೋದಲ್ಲಿ ಎಲ್ಲದನ್ನು ನಾನು ತಿಳಿಸ್ಕೊಡ್ತೀನಿ. ನಾವುಗಳೆಲ್ಲ ಅನ್ಕೋತೀವಿ ನಮ್ಗೆ ಜೀವನದಲ್ಲಿ ಎಲ್ಲ ಇದೆ, ನಮ್ಮ ದೇಹದಲ್ಲಿ ಎಲ್ಲ ಸರಿಯಾಗಿ ವರ್ಕ್ ಆಗುತ್ತೆ, ಆದ್ರೂ ನಾವೇನು ಮಾಡಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ಅದನ್ನ ಸಾಧನೆ ಮಾಡ್ತೀನಿ ಅನ್ನೋ ಛಲ ಇರ್ಬೇಕು. ಅದೊಂದ್ ಛಲ ಒಂದಿದ್ರೆ ಏನಿಲ್ಲ ಅಂದ್ರೂ ನಾವು ಅದನ್ನ ಸಾಧನೆ ಮಾಡೇ ಮಾಡ್ತೀವಿ, ಅದಕ್ಕೊಂದು ದಾರಿ ಸಿಕ್ಕೇ ಸಿಗುತ್ತೆ. ಸೊ ಅದೇ ರೀತಿ ಇಲ್ಲಿ ಇವತ್ತು ಸುಮಾರು ಜನ, ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ. 100ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸು ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದಿದ್ದಾರೆ ಚೆಸ್ ಟೂರ್ನಮೆಂಟ್ ಆಡೋದಕ್ಕೆ ಅಂತ. ಸೊ ಇವರೆಲ್ಲ ಚೆಸ್ ಯಾವ ತರ ಆಡ್ತಾರೆ ನೀವು ನೋಡ್ತಾ ಇರ್ಬೋದು. ಅವ್ರ ಬೋರ್ಡು ನಾರ್ಮಲ್ ಚೆಸ್ ಬೋರ್ಡ್ ತರ ಇರಲ್ಲ. ಅವ್ರ ಪಾನ್ಗಳು ನೋಡೋದಕ್ಕೆ ನಾರ್ಮಲ್ ಚೆಸ್ ಪಾನ್ ತರ ಕಾಣಿಸಿದ್ರು ಅದು ನಾರ್ಮಲ್ ಚೆಸ್ ಪಾನ್ ಅಲ್ಲ, ಅದರಲ್ಲಿ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಗೆ ಗೊತ್ತಿರೋ ತರ ನಾವು ಕಲರ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಅವರು ಡಾಟ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಯಾವುದೇ ಪಾನ್ ತಲೆ ಮೇಲೆ ಒಂದು ಡಾಟ್ ಇದ್ರೆ ಅದು ಬ್ಲ್ಯಾಕ್, ತಲೆ ಮೇಲೆ ಡಾಟ್ ಇಲ್ಲದೆ ಅದು ಪ್ಲೈನ್ ಆಗಿದ್ರೆ ಅದು ವೈಟ್ ಅಂತ ಅರ್ಥ. ಅದೇ ರೀತಿ ಚೆಸ್ ಬೋರ್ಡ್ ಅಲ್ಲೂ ಕೂಡ ಯಾವ್ದಾದ್ರು ಒಂದು ಮನೆ ಮೇಲ್ಗಡೆ ಬಂದಿದ್ರೆ, ಚೆಸ್ ಬೋರ್ಡ್ ಗಿಂತ ಮೇಲ್ಗಡೆ ಇದ್ರೆ ಅದು ಬ್ಲ್ಯಾಕ್, ಚೆಸ್ ಬೋರ್ಡ್ ಗಿಂತ ಕೆಳಗಡೆ ಹಳ್ಳದ ತರ ಇದ್ರೆ ಅದು ವೈಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಬ್ಲ್ಯಾಕ್ ಸೈಡ್ ವೈಟ್ ಸೈಡ್ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ಬೋದು. ಬ್ಲ್ಯಾಕ್ ಸೈಡ್ ವೈಟ್ ಸೈಡ್ಗೂ ಕೂಡ ಅಲ್ಲಿ ಡಾಟ್ಸ್ ಅಲ್ಲಿ ಮಾರ್ಕಿಂಗ್ ಮಾಡಿರ್ತಾರೆ. ಯಾವ ಕಡೆ ಡಾಟ್ ಬಂದಿರುತ್ತೆ ಅದು ಬ್ಲ್ಯಾಕ್ ಸೈಡ್, ಯಾವ ಕಡೆ ಡಾಟ್ ಇರೋದಿಲ್ಲ ಪ್ಲೈನ್ ಇರುತ್ತೆ ಅದು ವೈಟ್ ಸೈಡ್ ಅಂತ. ಸೊ ಬೇಸಿಕಲ್ಲಿ ಯೂಸ್ ಮಾಡೋ ಚೆಸ್ ಬೋರ್ಡ್ಸ್ ಫೀಲ್ ಮಾಡೋದ್ರ ಮುಖಾಂತರ ಅವರು ಬ್ಲ್ಯಾಕ್ ಅಂಡ್ ವೈಟ್ ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಅವ್ರು ಯಾವ ತರ ಆಡ್ತಾರೆ ಅಂತ. ಯಾವ ತರ ಆಡ್ತಾರಪ್ಪ ಅಂದ್ರೆ ನಾವು ಕಣ್ಣೆದುರಿಗೆ ಕಾಣಿಸುತ್ತೆ ನಮ್ಗೆ ಯಾವ್ದಾವ್ದು ಎಲ್ಲಿದೆ, ಯಾವ್ದು ಮೂವ್ ಆಗ್ತಾ ಇದೆ ಅಂತ. ಆದ್ರೆ ಅವರು ಅವರ ಮೈಂಡ್ ಅಲ್ಲಿ ಒಂದು ಬೋರ್ಡ್ ನ ರೆಡಿ ಮಾಡ್ಕೊಂತಾರೆ. ಅದರಲ್ಲಿ 2 ಸೈಡ್ ಪಾನ್ಸ್ ಇರುತ್ತೆ. ಇಲ್ಲಿ ಯಾವ ಪಾನ್ ನ ಅವರು ನಡೆಸ್ತಾರೆ ಅದೇ ಪಾನ್ ನ ಅವರು ಮೈಂಡ್ ಅಲ್ಲೂ ಇಮ್ಯಾಜಿನ್ ಮಾಡ್ಕೊಂತಾರೆ. ಇದರಲ್ಲಿ ಸಾಧನೆ ಮಾಡಿರೋರು ತುಂಬಾ ಜನ ಇದ್ದಾರೆ. ಯಾವ ತರ ಆಡ್ತಾರೆ ಅಂತ ಗೊತ್ತಿಲ್ಲದೆ ಇರೋರು ಬೇಜಾನ್ ಜನ ಇದ್ದಾರೆ. ಸೊ ನೋಡಿ ವಿಡಿಯೋನ ಫುಲ್ ಎಂಜಾಯ್ ಮಾಡಿ. ನಾವು ಯಾವ ತರ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ವಿ, ನಾವು ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಎಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. BGM ಹಾಕ್ತೀನಿ, ಅವ್ರು ಯಾವ ತರ ಆಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. 2 ದಿನ ಸ್ಟೂಡೆಂಟ್ಸ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಬಂದು ಬೆಂಗಳೂರಲ್ಲಿ ಉಳ್ಕೊಂಡು ಚೆಸ್ ಮ್ಯಾಚ್ನ ಆಡಿ ಗೆದ್ದು ಅವ್ರಿಗೆ ಸಿಕ್ಕಂತ ಪ್ರೈಸ್ಗಳನ್ನ ತಗೊಂಡು ಖುಷಿಯಾಗಿ ಹಿಂತಿರುಗ್ತಾರೆ. ಸಪೋರ್ಟ್ ಮಾಡಿದವ್ರಿಗೆ ಹಾಗೆ ಈ ಟೂರ್ನಮೆಂಟ್ ಅಲ್ಲಿ ಫಿಸಿಕಲಿ ಆಗ್ಬೋದು ಅಥವಾ ಫಿನಾನ್ಷಿಯಲಿ ಆಗ್ಬೋದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿ ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಾರ ಇನ್ನೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ, ಆರಾಮಾಗಿರಿ. ಬಾಯ್ ಬಾಯ್.